Welcome back to Statistics by Savita. Replacement theory. Replacement theory is a very important chapter in operation research. ಇನ್ವೆಂಟ್ರಿ ಥೇರಿ ಇಲ್ಲ ಅಂದರೆ ರಿಪ್ಲೇಸ್ಮೆಂಟ್ ಥೇರಿ ಗ್ಯಾರಂಟಿ ಅಂತ. ಈಗ ನೋಡಿ, ಒಂದು ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಗೇಮ್ ಥೇರಿ ಮತ್ತು ಇನ್ವೆಂಟ್ರಿ ಥೇರಿ ಕೊಟ್ಟಿದ್ದರು. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಈಗ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ರಿಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ರಿಪ್ಲೇಸ್ಮೆಂಟ್ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಈಸಿಯಾಗಿರುವಂಥ ಕ್ವಶನ್ನು ನೀವು ಯಾಕಂದರೆ ಇದನ್ನೇ ಆಪ್ರೇಷನ್ ರಿಸರ್ಚ್ ಸ್ಕಿಪ್ ಮಾಡಬೇಡಿ. ರಿಪ್ಲೇಸ್ಮೆಂಟ್ ಥೇರಿ ಇಂಪಾರ್ಟೆಂಟ್ ಆಗಿರುವಂಥ ಈಸಿಯಾಗಿರುವಂಥ ಚಾಪ್ಟರು ನೋಡಿ. ಓಕೆ, ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ಇದೇ ನಾನು ಇದನ್ನು ತೊಗೊಂಡಿತ್ತು ಇಯರು, ಫಸ್ಟ್ ಕಾಲಮು. ಈಗ ಮೇಂಟೆನೆನ್ಸ್ ಕಾಸ್ಟ್ ಅಂದರೆ CI ಅಂತ ತೊಗೊಂಡ್ಬಿಡ್ಬೇಕು ನೀವು. ಮತ್ತು ಇಲ್ಲಿ ರೀಸೇಲ್ ವ್ಯಾಲ್ಯೂ SN ಅಂತ ತೊಗೊಳ್ತೀವಿ. ಓಕೆ, 6 1 2 3 4 5 1 2 3 4 5. ಓಕೆ, ಇಲ್ಲಿ 600 1300 2020 3000 and next is a 4100. ಓಕೆ, ಇಲ್ಲಿ ನೋಡಿ 19,000 17,000 15,000 12,000 ಮತ್ತು 10,000. ಓಕೆ, ಇದು ನಿಮಗೆ ಕೊಟ್ಟಿರೋದು ಎಕ್ಸಾಮಲ್ಲಿ. ಓಕೆ, ಇನ್ನೊಂದು ಕೊಟ್ಟಿರೋದು ಏನಪ್ಪ ಅಂದರೆ P = 25,000. ಓಕೆ, ನೆಕ್ಸ್ಟ್ ಈಗೇನು ಮಾಡ್ತೀರಾ ನೀವು, P - SN ತೊಗೊಳ್ತೀರಾ. P - SN ಅಂದರೆ 25,000 ಮೈನಸ್ 19,000 ಅಂದಾಗ ಅಲ್ಲಿ ಎಷ್ಟಾಯಿತು, 6,000 ಈಸ್ ಅ ರಿಮೈನಿಂಗ್ ವ್ಯಾಲ್ಯೂ. P - SN 25,000ಅಲ್ಲಿ 19,000ನ ತೆಗೆದುಬಿಡ್ತಾರೆ. ಮತ್ತು 17,000 ತೆಗೆದಾಗ ಅಲ್ಲಿ ಉಳಿಯೋದೆಷ್ಟು, ಇಲ್ಲಿ 3 + 5 8,000. ಓಕೆ, 15,000 ತೆಗೆದುಬಿಟ್ರೆ ಅಲ್ಲಿ 10,000. ಓಕೆ, ನೆಕ್ಸ್ಟ್ 12,000, ಇದರಲ್ಲಿ 12,000 ತೆಗೆದ್ರೆ 13,000 ಈಸ್ ಅ ರಿಮೈನಿಂಗ್. 10,000 ತೆಗೆದ್ರೆ ಅಲ್ಲಿ 15,000 ಈಸ್ ಅ ಓಕೆ, ದಟ್ ಈಸ್ 25,000 ಮೈನಸ್ SN ಅಂದರೆ ಏನೇನು ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ ಆ ವ್ಯಾಲ್ಯೂಸನ್ನು ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ಈಗ ನೆಕ್ಸ್ಟು P - SN ಪ್ಲಸ್ CI. ಬಟ್ ಫಸ್ಟ್ CI ಮಾಡ್ಕೊಂಬಿಡೋಣ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೊಳ್ತೀನಿ. ಸಮೇಷನ್ ಆಫ್ CI ಅಂತಂದಾಗ ಇಲ್ಲಿ 600 ಇದೆ. 600 ಪ್ಲಸ್ 1300 ಅಂತಂದರೆ ಅಲ್ಲಿ 1900 ಆಯ್ತು ನಮ್ಮದು. 1900 ಪ್ಲಸ್ 2000 ಇದು 3,920 ಆಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 6,920. ಓಕೆ, ಅಂದರೆ ಸಮೇಷನ್ ಆಫ್ CI ಅಲ್ಲಿ ಕ್ಯಾಲ್ಕುಲೇಟ್ ಟೋಟಲ್ ಮಾಡ್ತಾ ಹೋಗ್ತೀವಿ. 600 ಪ್ಲಸ್ 1300 1900 ಪ್ಲಸ್ 2020 3,920 ಪ್ಲಸ್ 3,000 ದಟ್ ಈಸ್ 6,920. 6,920 ಪ್ಲಸ್ ದಟ್ ಈಸ್ 4,100 ದಟ್ ಈಸ್ 11,020. ಓಕೆ, ದಿಸ್ ಸಮೇಷನ್ ಆಫ್ CI. ನೆಕ್ಸ್ಟು TN = P - SN ಪ್ಲಸ್ ಸಮೇಷನ್ ಆಫ್ CI ಮಾಡ್ಕೋತೀವಿ. ಓಕೆ, TN = ಇದು TN ಅಂತಂದರೆ ಇಲ್ಲಿ P - SN ಎರಡು ಕಾಲಮ್ನ ಕ್ಯಾಲ್ಕುಲೇಟ್ ಮಾಡ್ತಾ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟಾಯಿತು, 6,600 ಇಲ್ಲಿ 9,900 13,920 ನೆಕ್ಸ್ಟ್ 19,920 ಪ್ಲಸ್ 26,020. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗ TN, A of N, the final formula, that is a T of N divided by N. Okay, divided by N.
6600 ಡಿವೈಡ್ ಬೈ 1 ಅಂದರೆ ಎನ್ ಅಂದರೆ 1 2 3 4 5 ಏನಿದೆ ಅಲ್ಲ ಅದನ್ನು ಡಿವೈಡ್ ಮಾಡ್ಕೋತೀವಿ. 6600 ಡಿವೈಡ್ ಬೈ 1 ದಟ್ ಈಸ್ 6600 ಓನ್ಲಿ. ನೆಕ್ಸ್ಟ್ 9900 ಡಿವೈಡ್ ಬೈ 2 ದಟ್ ಈಸ್ 4950. 13920 divided by 3 that is a 4640. okay. 19920 divided by 4 that is 4980. next last one 26020 divided by 5 ಮಾಡಿದಾಗ 5204. ಓಕೆ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಿದೆ ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ. ಆಫ್ಟರ್ ಗೆಟಿಂಗ್ ದಿಸ್ ಆನ್ಸರ್ ವಿಚ್ ಒನ್ ಈಸ್ ದ ಲೋಯೆಸ್ಟ್ ಒನ್? 6600 ಇದೆ, 4900, 4640. ಓಕೆ, ದಿಸ್ ಈಸ್ ಅ ಮಿನಿಮಮ್ ವ್ಯಾಲ್ಯೂ ಕಂಪ್ಯಾರೇಟಿವ್ ಟು ಆಲ್ ದ 4. ದಟ್ ಈಸ್ ಅ ಮಿನಿಮಮ್. ದೆನ್ ದಿಸ್ ಈಸ್ ಅ ಥರ್ಡ್ ಇಯರ್. ಓಕೆ, ಥರ್ಡ್ ಇಯರ್. ಓಕೆ, ಲಾಸ್ಟ್ಲಿ ಯು ಆರ್ ರೈಟಿಂಗ್ ಅ ಆನ್ಸರ್. ದ ಆಪ್ಟಿಮಮ್ ರಿಪ್ಲೇಸ್ಮೆಂಟ್ ಪೀರಿಯಡ್ ಈಸ್ ಥರ್ಡ್ ಇಯರ್ ಅಂತ. ಓಕೆ, ರಿಪ್ಲೇಸ್ಮೆಂಟ್ ಪೀರಿಯಡ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು 3 ಅಂತ ಬರೆದ್ರೆ ಇಷ್ಟು ನಿಮಗೆ ಫುಲ್ 5 ಮಾರ್ಕ್ಸ್ ಇದು. ಇದು ಒಂದು ರಿಪ್ಲೇಸ್ಮೆಂಟ್ ಏರಿಯಲ್ಲಿ ಒಂದು ಕಾಮನ್ ಆದಂಥ ಡೈರೆಕ್ಟ್ ಆದಂಥ ಕ್ವಶನ್ನು. ಇನ್ನೊಂದು ಹೆಂಗಿರ್ಬೋದಪ್ಪ ಕ್ವಶನ್ನು ಅಂತಂದರೆ ನೋಡಿ, ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ. ಅವ್ರು ಏನು ಮಾಡ್ತಾರೆ, ಒಂದು ಪಿ ಕೊಡ್ತಾರಲ್ಲಿ, ಎಸ್ ಎನ್ನು ಮೇಲ್ಗಡೆನೇ ಕೊಟ್ಬಿಡ್ತಾರೆ. ಈಗ ನೀವು ಪ್ರೀವಿಯಸ್ ಒಂದು ಕ್ವಶನ್ ಪೇಪರಲ್ಲಿ ನೋಡಿರಿ. ಈಗ ನೋಡಿ, ನಾನಿಲ್ಲಿ ಒಂದು 6000 ಕೊಡ್ತೀನಿ. ಓಕೆ, ಇಲ್ಲಿ ಎಸ್ ಎನ್ ಈಸ್ ಈಕ್ವಲ್ಸ್ ಟು 5000 ಅಥವಾ 1000 ಅಂತ ತಗೋಣಂತೆ. ಓಕೆ, ಇಲ್ಲಿ ಬರೀ ನಿಮಗೇನು ಕೊಡ್ತಾರೆ ಅವರು, ಇಯರ್ ಕೊಡ್ತಾರೆ, ಮೇಂಟೆನೆನ್ಸ್ ಚಾರ್ಜು CI ಕೊಡ್ತಾರೆ. ನೀವೇನು ಮಾಡ್ತೀರಿ, ಈಗ ಪಿ ಮೈನಸ್ ಎಸ್ ಅನ್ನು ಮೇಲ್ಗಡೆನೇ ಕೊಟ್ಬಿಟ್ಟಿರ್ತಾರೆ ಎರಡು, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು 6000 ಮೈನಸ್ 1000 ಅಂದರೆ 5000 ಅಂತ ಬರ್ಕೊಂಡು ಬಿಡ್ತೀರಾ ಇಲ್ಲಿ. ಓಕೆ, ಎಲ್ಲ 5000 ಬಂದುಬಿಡುತ್ತೆ. ನೆಕ್ಸ್ಟು ಸಮೇಷನ್ ಆಫ್ CI ತೊಗೊಂಡು ಸೇಮ್ ಕ್ಯಾಲ್ಕುಲೇಷನ್ನು ಎವ್ರಿಥಿಂಗ್ ವಾಟ್ ಐ ಶೋಡ್ ಬಿಫೋರ್. ಇದು ಒಂದು ಥರ ಕ್ವಶನ್ನು. ಇನ್ನೂ ಒಂದು ಥರ ಕ್ವಶನ್ ಇದೆ ನೋಡಿ. ಪಿ ಒಂದು ವ್ಯಾಲ್ಯೂ ಕೊಟ್ಬಿಡ್ತಾರೆ 6000 ಅಂತ ಹೇಳಿಬಿಟ್ಟು, ಎಸ್ ಎನ್ ಈಸ್ ಕೊಡಲ್ಲ, 0, ನೋ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಕೊಡ್ತಾರೆ. ನೋ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದಾಗ ಅಲ್ಲಿ ಪಿ ಮೈನಸ್ ಎಸ್ ಎನ್ ಏನಾಗುತ್ತೆ, ನಿಮಗೆ 6000 ಆಗುತ್ತೆ. CI ಅಲ್ಲಿ ಸೇಮ್ ಆಗಿ ತೊಗೊಳ್ತೀರಾ. ಸೇಮ್ ಇಯರ್ ಕೊಟ್ಬಿಟ್ಟು ಅಲ್ಲಿಯೂ ಕೂಡ ಮೇಂಟೆನೆನ್ಸ್ ಕಾಸ್ಟು CI ಕೊಡ್ತಾರೆ, ಅಲ್ಲೂ ಕೂಡ ಅಲ್ಲಿ ಸೇಮ್ ಆಗಿ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇನ್ನು ಒಂದು ಎಕ್ಸಾಂಪಲ್ಲಿ ಡೆಪ್ರಿಷಿಯೇಷನ್ ಕಾಸ್ಟ್ ಅಂತ ಕೊಡ್ತಾರೆ ನಿಮಗೆ. ಇಯರು, ಮೇಂಟೆನೆನ್ಸ್ ಕಾಸ್ಟು, ಡೆಪ್ರಿಷಿಯೇಷನ್ ಕಾಸ್ಟ್ ಅಂತ. ಡೆಪ್ರಿಷಿಯೇಷನ್ ಕಾಸ್ಟ್ ಅಂದರೆ ಏನು ಅಂತಂದರೆ ಪಿ ಮೈನಸ್ ಎಸ್ ಎನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದಿರುತ್ತೆ. ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಲ್ಲ, ರೀಸೇಲ್ ವ್ಯಾಲ್ಯೂ ಅಲ್ಲ. ಡೆಪ್ರಿಷಿಯೇಷನ್ ಕಾಸ್ಟ್ ಅಂದರೆ ನಿಮಗೆ ಅಲ್ಲಿ ಆಲ್ರೆಡಿ ಪಿ ಮೈನಸ್ ಎಸ್ ಎನ್ನನ್ನು ಕ್ಯಾಲ್ಕುಲೇಟ್ ಮಾಡಿರ್ತಾರೆ CI, ಬಟ್ ಸಮೇಷನ್ ಆಫ್ CI ತೊಗೊಂಡ್ಬಿಟ್ಟು ಸೇಮ್ ಕ್ಯಾಲ್ಕುಲೇಷನ್ನ ನೀವು ಮಾಡ್ತಾ ಹೋಗ್ತೀರಾ ಅಲ್ಲಿ. ಇದು ನಿಮ್ದು ಈ ಥರದ 4 ಥರದ ಕ್ವಶನ್ ಬರ್ಬೋದು. ಡೈರೆಕ್ಟಾಗಿ ಟೇಬಲ್ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂತ ಟೇಬಲ್ ಕೊಟ್ಟಿಲ್ಲ, ಥಿಯರಿ ಬೇಸ್ಡ್ ಕ್ವಶನ್ ಅಂದರು ಅದು ಕೂಡ ತುಂಬಾ ಕ್ಲಿಯರ್ ಆಗಿರುತ್ತೆ. ಅಲ್ಲಿ ಪಿ ಕೊಡ್ತಾರವರು ಎಸ್ ಎನ್ ಯಾವ ಇಯರ್ ತೊಗೊಳ್ಬೇಕು, ಎಸ್ ಎನ್ ಯಾವ ರೀತಿ ಕಡಿಮೆ ಆಗುತ್ತೆ, ಮತ್ತು CI ಮೇಂಟೆನೆನ್ಸ್ ಕಾಸ್ಟ್ ಕೂಡ ಇಟ್ಸ್ 2 years ಆ್ಯಡೆಡ್ ಟು ದ ನೆಕ್ಸ್ಟ್ ಇಯರ್ ಅಂತ ಕೊಟ್ಬಿಟ್ಟು ಅಲ್ಲಿ ನಿಮ್ಗೆ ಕ್ಲಿಯರಾಗಿ ಹೆಂಗೆ ಆ್ಯಡ್ ಮಾಡ್ಕೋಬೇಕು, ಹೆಂಗೆ ಮೈನಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಅದು ಯೂಶ್ವಲಿ ನಿಮಗೆ ಬರೋದು, ನಾನು ಯಾಕೆ ಅದನ್ನು ತೋರಿಸ್ತಾ ಇಲ್ಲ ಅಂದರೆ ಯೂಶ್ವಲಿ ನಿಮಗೆ ಬರೋದು ಟೇಬಲ್ಲೇ ಬರುತ್ತಲ್ಲೇ, ಟೇಬಲ್ ಬರುತ್ತೆ ಕ್ಲಿಯರಾಗಿ. ಆ ಟೇಬಲ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೈಯೆಸ್ಟ್ ಸ್ಕೋರ್ ಮಾಡಿ.